ಬೆಂಗಳೂರಿನಲ್ಲಿ ಬಿಟ್ಟು ಬಿಟ್ಟು ಮಳೆ ಬರ್ತಾ ಇದೆ. ಈ ಮಳೆಯ ಎಫೆಕ್ಟ್ ರಾಜಧಾನಿಯ ಹಲವು ಕಡೆಗಳಲ್ಲಿ ಕೃತಕ ನೆರೆಗೆ ಕಾರಣ ಆಗಿದೆ. ಈ ಬೆನ್ನಲ್ಲೇ ನಗರದ ಹಲವು ಭಾಗದ ಸ್ಲಂ ಮನೆಗಳಿಗೆ ನೀರು ನುಗ್ತಾ ಇದ್ದು ಜನ ಪರದಾಡ್ತಾ ಇದ್ದಾರೆ. ಒಂದು ಡೀಟೇಲ್ ರಿಪೋರ್ಟ್ ಅನ್ನು ನೋಡ್ಕೊಂಡು ಬರೋಣ ಬನ್ನಿ. ಬೆಂಗಳೂರಲ್ಲಿ ಮಳೆ ಅವಾಂತರ, ಸ್ಲಂ ಪ್ರದೇಶದ ಮನೆಗಳು ಜಲಾವೃತ, ಜನರ ಪರದಾಟ. ಪೂರ್ವ ಮುಂಗಾರು ಅಬ್ಬರಕ್ಕೆ ಸಿಲಿಕಾನ್ ಸಿಟಿ ತತ್ತರಿಸಿದೆ. 3 ದಿನಗಳ ಕಾಲ ಸುರಿದ ಭಾರೀ ಮಳೆಗೆ ಸಿಲಿಕಾನ್ ಸಿಟಿ ವಾಟರ್ ಸಿಟಿ ಆಗಿತ್ತು. ವಾಯುಭಾರ ಕುಸಿತ ಹಾಗೂ ಪೂರ್ವ ಮುಂಗಾರು ಮಳೆಯಿಂದಾಗಿ ನಗರದ ಕೆಲ ಮನೆಗಳಿಗೆ ಮಳೆ ನೀರು ನುಗ್ತಾ ಇದೆ. ಅದರಂತೆ ನಗರದ 7 ವಾರ್ಡ್ಗಳ 40 ಬಹುತೇಕ ಸ್ಲಂಗಳ ಮನೆಗಳಿಗೆ ಮಳೆ ನೀರು ನುಗ್ತಾ ಇದೆ. ಅದರಲ್ಲೂ ಗುರಪ್ಪ ಗಾರ್ಡನ್, ವಿನೋಬಾ ನಗರ ಹಾಗೂ ರಾಮಣ್ಣ ಗಾರ್ಡನ್ನ 1000ಕ್ಕೂ ಹೆಚ್ಚು ಮನೆಗಳಿಗೆ ಮಳೆ ನೀರು ನುಗ್ತಾ ಇದೆ. ಹೀಗಾಗಿ ಸ್ಲಂ ನಿವಾಸಿಗಳು ಮಕ್ಕಳನ್ನು ಕಟ್ಟಿಕೊಂಡು ಜಾಗರಣೆ ಮಾಡುವಂತಾಗಿದೆ. ಇಲ್ಲಿ ಬಂದ್ಬಿಟ್ಟು 1000 ಕುಟುಂಬಗಳಿದೆ. ನಾವು ಒಟ್ಟು 3 ವಾರ್ಡಲ್ಲಿ ಕೆಲಸ ಮಾಡಿದ್ರೆ 2000 ಕುಟುಂಬಗಳಲ್ಲಿ ಕೆಲಸ ಮಾಡ್ತೇವೆ. ಇಲ್ಲಿ ಮಳೆ ಬರೋದ್ರಿಂದ ಏನಾಗ್ತದೆ ಅಂದರೆ ತುಂಬ ಸಮಸ್ಯೆಗಳು. ಯಾವ ಥರ ಅಂದರೆ ಮಳೆ ಬಂದಿದ ತಕ್ಷಣ ಡ್ರೈನೇಜ್ ವಾಟರ್ ಎಲ್ಲ ಮನೆಯೊಳಗಡೆ ಹೋಗಿ ಅಲ್ಲಿ ಅವ್ರಿಗೆ ತುಂಬ ಎಷ್ಟು ಹಿಂಸೆ ಅಂದರೆ ಯಾವ ವಸ್ತುನ ಎತ್ತಿಕೊಳ್ಳೋದು, ಯಾವ ವಸ್ತು ಎತ್ತಿಕೊಳ್ಳೋಕ್ಕಾಗಲ್ಲ. ಅದನ್ನೆಲ್ಲ ತುಂಬ ಸಮಸ್ಯೆನ ಅನುಭವಿಸ್ತಾ ಇದ್ದಾರೆ. ಆ ಸ್ಮೆಲ್ಲು ಮತ್ತು ಇದು ಜಿರಳೆ ಅದೆಲ್ಲ ಸೇರ್ಕೊಂಡು ತುಂಬ ಅವ್ರಿಗೆ ಕಷ್ಟ ಆಗುತ್ತೆ, ನಿದ್ದೆ ಹೋಗುತ್ತೆ, ತುಂಬ ಅವರು ಮಾನಸಿಕವಾಗಿ ತುಂಬ ಒಳಗೊಳ್ತಾ ಇದ್ದಾರೆ ಅವರು. ಮತ್ತು ಇಲ್ಲಿ ಮೇಯ್ನಾಗಿ ನಮ್ಗೆ ಏನು ಆಗಬೇಕು ಅಂತ ನಾವೆಲ್ಲರೂ ಕೇಳ್ಕೊತಾ ಇದ್ದೀವಿ ಅಂದರೆ ಫಸ್ಟು ಬಂದುಬಿಟ್ಟು ಸರ್ಕಾರದಲ್ಲಿ ಬಂದುಬಿಟ್ಟು ಗಂಜಿ ಕೇಂದ್ರ ಅಂತ ಮಾಡಿದ್ದಾರೆ. ಆ ಗಂಜಿ ಕೇಂದ್ರನ ಈ ಸಮಯದಲ್ಲಿ ಓಪನ್ ಮಾಡಿದ್ರೆ ಅಟ್ಲೀಸ್ಟ್ ಅವ್ರಿಗೆ ಅಲ್ಲೊಂದು ಸ್ಪೇಸ್ ಉಳ್ಕೊಳ್ಳೋಕೆ ಸ್ಪೇಸ್ ಇರುತ್ತೆ. ಮತ್ತು ಅವ್ರಿಗೆ ಊಟದ ವ್ಯವಸ್ಥೆ ಸಹ ಅಲ್ಲಿ ಮಾಡ್ಬೋದು. ಅಲ್ಲಿ ಮಾಡಿದ್ರೆ ಅವ್ರಿಗೆ ತುಂಬ ಅನುಕೂಲ ಆಗುತ್ತೆ. ಇಲ್ಲಿ ಮಳೆ ತುಂಬೋದ್ರಿಂದ ಅವರು ಹೊರಗಡೆನೂ ಬರೋಕ್ಕಾಗಲ್ಲ, ಒಳಗಡೆನೂ ಇರೋಕ್ಕಾಗಲ್ಲ. ಅದಕ್ಕಿಂತ ತುಂಬ ಹಿಂಸೆ ಆಗೋಗುತ್ತೆ. ಕೇಂದ್ರಗಳನ್ನ ದಯವಿಟ್ಟು ಎಲ್ಲ ಓಪನ್ ಮಾಡಿ ಅಲ್ಲಿ ಊಟದ ವ್ಯವಸ್ಥೆ ಮಾಡಿ ಅವ್ರಿಗೆ ಉಳ್ಕೊಳ್ಳೋಕ್ಕೆ ಒಂದು ಜಾಗ ಕೊಟ್ಟರೆ ಅದು ತುಂಬ ಉಪಯೋಗ ಆಗುತ್ತೆ. ದೊಡ್ಡ ಮೋರಿ ತುಂಬಿಬಿಟ್ಟು ಮನೆ ಒಳಗಡೆ ಎಲ್ಲ ನೀರು ತುಂಬಿಬಿಟ್ಟಿದೆ. ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಇಟ್ಕೊಂಡಿರೋದು. ನಮ್ಮದೆಲ್ಲ ಚಿಕ್ಕ ಚಿಕ್ಕ ಮನೆ, ಅಲ್ಲೇ ಸ್ನಾನ ಮಾಡ್ತಾ ಇರೋದು, ಅಲ್ಲೇ ನಾವು ಮಲ್ಕೊಳ್ಳೋದು. ಅಂಥ ಮನೇಲಿ ನೀರು ಬಂದುಬಿಟ್ಟಿದೆ. ಪೊಲಿಟಿಷಿಯನ್ ಅವರು ಇವಾಗವರೆಗೂ ಬಂದು ಯಾರು ಏನು ಅಂತ ಕೇಳಿಲ್ಲ ನಮಗೆ. ನಾವೇ ಅವತ್ತೆಲ್ಲ ನಿದ್ದೆಲ್ಲ 2 ವಾರ ಆಯಿತು ನಿದ್ದೆ ಮಾಡಿ. ಆ ನೀರೆಲ್ಲ ಎತ್ತಿ ಬಿಸಾಕ್ಬಿಟ್ಟು ಅದು ಒಣಗಿದ ಮೇಲೇ ನಾವು ಮಲ್ಕೊಳ್ಳೋಕ್ಕಾಗುತ್ತೆ. ತುಂಬ ಕಷ್ಟ ಆಗ್ತಾಯಿದೆ ಸರ್. ನಮ್ಮನೆಲ್ಲ ಶೀಟ್ ಮನೆ, ನೀರು ಎಷ್ಟು ಮಳೆ ಬಂದ್ರೂ ಹಂಗೆ ಸೋರುತ್ತಾ ಇದೆ. ನಾವೆಲ್ಲ ಕುತ್ಕೊಂಡೇ ಇರಬೇಕು ಮಕ್ಕಳನ್ನ ಇಟ್ಕೊಂಡು. ಸ್ಲಂ ಪ್ರದೇಶಗಳಲ್ಲಿ ವಾಸಿಸುವ ಕುಟುಂಬಗಳಿಗೆ ಸುರಕ್ಷತೆ ನೀಡಬೇಕು ಅಂತೇಳಿ ಬೆಂಗಳೂರು ನಗರ ಸಮಾಜ ಕಲ್ಯಾಣ ಇಲಾಖೆಗೆ ಸ್ಲಂ ಮಹಿಳಾ ಸಂಘಟನೆ ಪತ್ರವನ್ನು ಬರೆದಿದೆ. ಈ ಬಗ್ಗೆ ಬಿಬಿಎಂಪಿ ಕಚೇರಿಗೂ ಪತ್ರ ಬರೆದ್ರೂ ಪ್ರಯೋಜನವಾಗಿಲ್ಲ. ಕೆಲವೆಡೆ ಮೋರಿ ಸಮಸ್ಯೆ, ಮತ್ತೊಂದು ಕಡೆ ತಗ್ಗು ಪ್ರದೇಶದ ಮಳೆ ನೀರು ನುಗ್ತಾ ಇದ್ದು ಜನರ ಪಾಡು ಹೇಳತೀರದಂತಾಗಿದೆ. ಜೊತೆಗೆ ಮಳೆ ನೀರು ಮನೆಗೆ ನುಗ್ತಾ ಇರೋದ್ರಿಂದ ಆ ಸಮಯದಲ್ಲಿ ಅಥವಾ 1-2 ದಿನ ಮಲಗೋದಕ್ಕೆ ಜಾಗ ಇಲ್ಲದೆ, ಕೂರೋದಕ್ಕೂ ಸಹ ಸ್ಥಳವಿಲ್ಲದೆ, ಹೀಗಾಗಿ ಸ್ಲಂ ಪ್ರದೇಶಗಳಿಗೆ ಸಮಸ್ಯೆ ಆಗದಂತೆ ಎಲ್ಲ ರಾಜಕಾಲುವೆ, ಸ್ಥಳೀಯ ಚರಂಡಿಗಳನ್ನು ಸ್ವಚ್ಛಗೊಳಿಸಬೇಕು. ಮಳೆ ಬಂದಾಗ ಸ್ಥಳೀಯ ಜನರು ಉಳಿದುಕೊಳ್ಳೋದಕ್ಕೆ ಗಂಜಿ ಕೇಂದ್ರಗಳನ್ನು ಅಥವಾ ಚೌಟ್ರಿ ವ್ಯವಸ್ಥೆಯನ್ನು ಮಾಡಬೇಕು ಹಾಗೂ ಹೆಲ್ತ್ ಕ್ಯಾಂಪ್ಗಳನ್ನು ಆಯೋಜಿಸಬೇಕು ಅಂತ ಹೇಳಿ ಕೇಳ್ಕೊಂಡಿದ್ದಾರೆ. ತುಂಬ ನೀರು ಸರ್, ಮಳೆ ಬಂದ್ಬಿಟ್ಟು ನಮ್ಗೆ ಕಷ್ಟ ಇದೆ. ನಮ್ಮ ಅಡುಗೆ ಮಾಡೋದು ಎಲ್ಲ ಫುಲ್ಲು ಮನೆ ಇರ್ತಾರೆ, ಇಷ್ಟು ನೀರು ಬಂದಿದೆ. ನಮ್ಮ ಕೈಯಲ್ಲಿ ಆಗಲ್ಲ. ನಮ್ಮ ಮಗುನ ಹಿಂಗೆ ಇಟ್ಕೊಂಡು ನಾವು ನಿಂತ್ಕೊಂಡಿದ್ವಿ ನೀರಲ್ಲಿ. ತುಂಬ ಕಷ್ಟ ಇದೆ ನಮಗೆ. ಯಾರು ನಮಗೆ ಒಂದು ಹೆಲ್ಪ್ನು ಯಾರು ಬಂದು ಇಷ್ಟು ದಿನ ಆಯಿತು ಏನಾಗಿದೆ ಹೆಂಗೆ ಅಂತ ಯಾರು ಬಂದು ನಮಗೆ ಕೇಳಿಲ್ಲ ಸರ್. ನಮ್ಗೆ ಅಷ್ಟೊಂದು ಪ್ರಾಬ್ಲಮ್ ಇದೆ ನಮಗೆ. ಒಟ್ನಲ್ಲಿ ಪೂರ್ವ ಮುಂಗಾರಿಗೆ ಈ ರೀತಿಯ ಪರಿಸ್ಥಿತಿ ಆದರೆ ಇನ್ನು ಮಳೆಗಾಲದಲ್ಲಿ ಹೇಗಂತೇಳಿ ಜನ ಯೋಚನೆ ಮಾಡುವಂತಾಗಿದೆ. ತಕ್ಷಣವೇ ಬಿಬಿಎಂಪಿ ಈ ಬಗ್ಗೆ ಗಮನ ಹರಿಸಿ ಜನರಿಗೆ ನೆರವಾಗಬೇಕಿದೆ. ಅರುಣಾ ಶಿರಗುಪ್ಪಿ, ಪಬ್ಲಿಕ್ ಟಿವಿ, ಬೆಂಗಳೂರು.